ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಕೃಷ್ಣ ಬೈರೇಗೌಡರವರ ಧರ್ಮಪತ್ನಿಯಾದಂಥ ಮೀನಾಕ್ಷಿ ಕೃಷ್ಣ ಬೈರೇಗೌಡರಿದ್ದಾರೆ. ಇವರು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯ ರಾಜಕಾರಣಿಯಾಗಿ ಅಷ್ಟೇ ಅಲ್ಲ, ಒಬ್ಬರು ಅತ್ಯುನ್ನತ ಮಹಿಳೆಯಾಗಿ ತಮ್ಮ ಪತಿಗೆ ಎಲ್ಲ ರೀತಿಯ ಸಹಕಾರ ನೀಡ್ತಾ ಕಳೆದ ಅನೇಕ ವರ್ಷಗಳಿಂದ ತಮ್ಮ ಕ್ಷೇತ್ರದಲ್ಲಿ ಜನರ ಜೊತೆ ಸಂಪರ್ಕದೊಂದಿಗಿದ್ದಾರೆ. ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇದ್ದೇ ಇರ್ತಾರೆ. ನಮ್ಮ ಕೃಷ್ಣ ಬೈರೇಗೌಡರು 5 ಸಲ MLA ಆಗಿ 2 ಸಲ ಮಂತ್ರಿಗಳಾಗಿದ್ದರು. ಕ್ಷೇತ್ರದ ಬಗ್ಗೆ ಅವರ ಒಂದು ಇದನ್ನು ನೀವು ಎಲ್ಲ ದಿಕ್ಕಿನಲ್ಲಿ ಅವ್ರನ್ನ ಪ್ರಚಾರ ಮಾಡ್ತಕ್ಕಂಥ ಕೆಲಸ ನೀವು ವಹಿಸಿದರು. ಒಬ್ಬರು ಉದ್ಯೋಗಿಯಾಗಿ ಹೇಗೆ ನಿಮಗೆ ಇದೆಲ್ಲ ಸಹಕಾರ ಆಯಿತು, ಜನರ ಜೊತೆ ಬೆರೆಯೋದಕ್ಕೆ ಹೇಗೆ ನಿಮಗೆ ಸ್ಫೂರ್ತಿ ಆಯಿತು, ಅದನ್ನು ಹೇಳಿ. ಇದು ಒಂಥರ ಎರಡೂ ನನ್ನ ಓನ್ ಕೆಲಸ ಅಂತ ನಾನು ತೊಗೊಂಡಿರೋದು. ಬಟ್ ಯಾವತ್ತೂ ನನ್ನ ಓನ್ ಕೆಲಸ, ನಾನು ಇವಾಗ ಕೆಲಸಕ್ಕೆ ಹೋಗ್ತೀನಿ, ಐ ಎಮ್ ನಾನು ಎಂಪ್ಲಾಯ್ಡು MNCL ಕೆಲಸ ಮಾಡ್ತೀನಿ ಆ್ಯಂಡ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲೂ. ಬಟ್ ಒಂದು ಏನು ಹೇಳ್ಕೊಡ್ತಾರೆ ಅಂದರೆ, ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ಸ್ ಆಫ್ ವರ್ಕಿಂಗ್ ಕಾರ್ಪೊರೇಟ್ ಲೈಫಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಇವಾಗ ನಮ್ಮ ಟೈಮ್ನ ನಾವು ಎಷ್ಟು ಮಟ್ಟಿಗೆ ಯೂಟಿಲೈಸ್ ಮಾಡ್ಕೋಬೋದು ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಇಲ್ಲಿ ಅಲ್ಲಿ ಯಾವುದು ನನಗೆ ಬೇರೆ ನನ್ನ ಕೆಲಸ ಆದರೆ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಅಂದರೆ ಕೆಲಸ, ಇದೆರಡರಲ್ಲೇ ನಾನು ಮುಳುಗೋಗಿರ್ತೀನಿ ಆಲ್ ದ ಟೈಮ್. ಪ್ಲಸ್ ನಾನು ಎಂಜಾಯ್ ಮಾಡ್ತೀನಿ. ಇವಾಗ ನಾನು ಜಾಸ್ತಿ ಪಾಲಿಟಿಕ್ಸಲ್ಲಿ ನಾನು ಇನ್ವಾಲ್ವ್ ಆಗದೆ ಇದ್ರೂ ಜನರ ನಡುವೆ ಸೋಷಿಯಲ್ ಕಾಸಸ್ಗಾಗಲಿ, ವಿಮೆನ್ಸ್ ಕಾಸಸ್ ಆಗಲಿ, ಮಕ್ಕಳಿನ ಒಂದು ಕಾಸ್ಗಾಗಲಿ ಯಾವತ್ತೂ ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಿಕಾಸ್ ನನಗೆ ಅದು ಖುಷಿ ಕೊಡ್ತದೆ. ಎಲ್ಲೋ ಒಂದು ಕಡೆ ನಮ್ಮ ಎಜುಕೇಷನ್ನು ಮತ್ತು ನಮ್ಮ ಒಂದು ಸಹಾಯ ಬೇರೆಯವರಿಗೆ ಆಗಬೇಕು. ಸಮ್ವೇರ್ ವಿ ಹ್ಯಾವ್ ಟು ಮೇಕ್ ಎನ್ ಇಂಪ್ಯಾಕ್ಟ್ ಆ್ಯಂಡ್ ಮೇಕ್ ಅ ಡಿಫ್ರೆನ್ಸ್ ಅಂತ ಅಷ್ಟೇ. ದ್ಯಾಟ್ ಇಸ್ ದಿ ಓನ್ಲಿ ಇಂಟೆನ್ಷನ್. ಈಗ ಪ್ರತಿ ಅಸೆಂಬ್ಲಿ ದಿನ ನಾವು ನೋಡ್ತಾ ಇರ್ತೀವಿ. ಆ ದಿನ ಕೃಷ್ಣ ಬೈರೇಗೌಡರು ಅಲ್ಲಿ ಇದ್ದಾರೆ ಅಂದರೆ ಒಂದು ಒಳ್ಳೆ ಮಾತಂತೂ ಆಡಿರ್ತಾರೆ. ಕನಿಷ್ಠ ಒಂದು ಅರ್ಧ ಗಂಟೆ ಆದರೂ ಅವರಿಗೆ ಸ್ಪೀಚ್ ಮಾಡೋಂಥ ಅವಕಾಶ ಸಿಗುತ್ತೆ. BJP ಆದಿಯಾಗಿ ಎಲ್ಲರೂ, ಈವನ್ ಮುಖ್ಯಮಂತ್ರಿಯೂ ಸಹ ಕೃಷ್ಣ ಬೈರೇಗೌಡರ ಮಾತನ್ನ ಬಹಳ ಪ್ರಶಂಸೆ ಮಾಡ್ತಾರೆ. ಅದಕ್ಕೆ ಅವರ ತಯಾರಿ ಅಷ್ಟು ಸುಲಭ ಅಲ್ಲ. ಎಲ್ಲ ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಒಂದು ಸಲ ಹೇಳಿದ್ರು, ನೀನು ಲೋಕಸಭೆಗೆ ಬರಬೇಕು ಅಂತ ನನಗೊಂದು ಮಾತು ಹೇಳಿದರು ಅಂತ ಒಂದು ಮಾತನ್ನು ಕೃಷ್ಣ ಬೈರೇಗೌಡರು ಒಂದು ಕಡೆ ಹೇಳಿದರು. ಅಂದರೆ ಹೇಗೆ ಇದಕ್ಕೆಲ್ಲ ಸಾಧ್ಯ ಆಗುತ್ತೆ, ಹೇಗೆ ಟೈಮ್ ಸಿಗುತ್ತೆ, ಯಾವ ರೀತಿ ಅದು ಕೆಲಸಗಳನ್ನ ಮಾಡ್ತಾರೆ, ನಿಮ್ಮ ಸಪೋರ್ಟ್ ಹೇಗಿದೆ ಅದಕ್ಕೆ? ಐ ಥಿಂಕ್ ನಾನು ಜಾಸ್ತಿ ಅದರಲ್ಲಿ ಸಪೋರ್ಟ್ ಮಾಡಲ್ಲ. ನಾವು ಅವರಿಂದ ಕಲಿತೀವಿ, ಬಿಕಾಸ್ ಐ ಥಿಂಕ್ ಅ ಲಾಟ್ ಆಫ್ ರೀಡಿಂಗ್. ಅವರೂ ಅಷ್ಟೇ ಯಾವ ಟೈಮೂ ವೇಸ್ಟ್ ಮಾಡೋದಿಲ್ಲ. ನಿಮಗೆ ಗೊತ್ತಂಗೆ ಬೇರೆ ಯಾವ ಒಂದು ಹ್ಯಾಬಿಟ್ಸು ಇಲ್ಲ. ಮತ್ತು ಕೆಲಸ ಆಯಿತು, ಒಂಚೂರು ಎಕ್ಸಸೈಸ್ ಆಯಿತು, ಅದು ಬಿಟ್ಟರೆ ತುಂಬಾ ಓದ್ತಾರೆ. ಏನು ನಡೀತಾ ಇದೆ ಅಂತ, ವರ್ಲ್ಡ್ ಅಫೇರ್ಸು ಮತ್ತು ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಸುಮಾರು ರೀಡಿಂಗಲ್ಲೇ ಜಾಸ್ತಿ ಅದು ಇನ್ಫಾರ್ಮೇಷನ್ ಬರೋದು. ಸುಮ್ಮನೆ ನಾವು ಸೋಷಿಯಲ್ ಮೀಡಿಯಾ ಮತ್ತು ಅದು ಇದು ಅಂತ ಇಲ್ಲ, ಡೀಪ್ ರೀಡಿಂಗ್ ಮಾಡಬೇಕು. ಒಂದು ಇವಾಗ GST ಬಗ್ಗೆನೇ ನಾವು ತೊಗೋಬೋದು. ಅದು ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದರಲ್ಲಿ ಪ್ಲಸ್ಸಸ್ ಏನಿದೆ, ಮೈನಸಸ್ ಏನಿದೆ, ನೀವು ಯಾವುದನ್ನ ಕೇಳಿದ್ರೂ ಅವರಲ್ಲಿ ಆ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ಪಕ್ಕ ಇರುತ್ತೆ. ಹಾಫ್ ಬೇಕ್ಡ್ ಇನ್ಫಾರ್ಮೇಷನ್ ಅಂತೂ ಇರೋದಿಲ್ಲ. ಅವ್ರ ಹತ್ರ ಹಾಫ್ ಬೇಕ್ಡ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಹೇಳೋದೇ ಇಲ್ಲ ಯಾರಿಗೂ. ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಕಂಪ್ಲೀಟಾಗಿ ಯಾವುದು ಅವರು ಅರ್ಥ ಮಾಡ್ಕೊಂಡಿರ್ತಾರೋ ಅದ್ರ ಬಗ್ಗೆನೇ ಅವ್ರು ಮಾತಾಡೋದು. ಸೊ ಐ ಥಿಂಕ್ ದ್ಯಾಟ್ ಈಸ್ ಹಿಸ್ ಏನು ಹೇಳೋದು, ಪ್ಲಸ್ ಅಂತ ಹೇಳ್ಬೋದು. ಐ ಥಿಂಕ್ ಫ್ರಮ್ ದ ಬಿಗಿನಿಂಗ್ ಕ್ಯೂರಿಯಾಸಿಟಿ ಮತ್ತು ರೀಡಿಂಗು ಮತ್ತು ವೆರಿ ಆಬ್ಜೆಕ್ಟಿವ್ ಮೈಂಡ್ ಅಂತ ಹೇಳ್ತಾರೆ. ಯಾವುದನ್ನೂ ಒಂದು ಲಾಜಿಕ್ ಆ್ಯಂಡ್ ಏನು ಹೇಳೋದು, ಕಾಮನ್ ಸೆನ್ಸ್ ವ್ಯೂ ಅಲ್ಲಿ ತಗೋತಾರೆ. ಸುಮ್ಮನೆ ಯಾರೋ ಹೇಳಿಕೆ ಅದು ಇದು ಅದನ್ನು ಯಾವುದು ನಂಬೋದಿಲ್ಲ. ಆಲ್ ಫ್ಯಾಕ್ಟ್ಸ್ ಹ್ಯಾವ್ ಟು ಬಿ ಸಪೋರ್ಟೆಡ್ ಬೈ ಡೇಟಾ. ಸೊ ಡೇಟಾನ ತುಂಬಾ ಸಪೋರ್ಟಿವ್ ಆಗಿ ತೊಗೊಂಡು ಅವರು ಆರ್ಗ್ಯೂ ಮಾಡ್ತಾರೆ. ಅಥವಾ ಒಂದು ಪಾಲಿಸಿನ ಅಥವಾ ಯಾವುದೇ ಒಂದು ಇವಾಗ ಒಂದು ಏನಾದರೂ ಟೇಬಲ್ ಮಾಡಬೇಕು ಅಂದರೆ ಸಂಸತ್ನಲ್ಲಿ ಅದನ್ನು ಅವರು ಡೇಟಾ ಜೊತೆಗೆ ಮಾಡ್ತಾರೆ. ಮೇ ಬಿ ದ್ಯಾಟ್ ಇಸ್ ವೈ ಪೀಪಲ್ ಎಂಜಾಯ್ ದ್ಯಾಟ್ ಆಲ್ಸೋ. ಯಾಕಂದರೆ ಸುಮ್ಮನೆ ಹೇಳೋದಲ್ಲ, ಸುಮ್ಮನೆ ಭಾಷಣ ಮಾಡೋದಲ್ಲ, ಆ ಭಾಷಣದಲ್ಲಿ ಸ್ವಲ್ಪ ತೂಕ ಇರಬೇಕು. ಸೊ ದ್ಯಾಟ್ ಈಸ್ ಓನ್ಲಿ ಪಾಸಿಬಲ್ ವಿತ್ ಡೇಟಾ. ಕೇವಲ 50 ವರ್ಷದಲ್ಲಿ ಅನೇಕ ಸೋಲುಗಳನ್ನ ಕಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಯಾಕೆ ಅಂದರೆ ಕೊನೆಯ ಈಗ ಲಾಸ್ಟ್ ಎಲೆಕ್ಷನ್ನಲ್ಲಿ ಅವರು ಸೋತಂಥದ್ದು ಇಡೀ ಮನೆ ಮತ್ತು ಇಡೀ ಒಂದು ಕ್ಷೇತ್ರದಲ್ಲಿ ಅವರ ತಮ್ಮ ನೋವನ್ನು ಅಸೆಂಬ್ಲಿಯಲ್ಲೇ ಹಂಚ್ಕೊಂಡಿದ್ದಾರೆ. ಅಷ್ಟು ಸುಲಭದ ಸೋಲಾಗಿಲ್ಲ. ಮೊದಲನೇ ಸಲ ಸೋತಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸ್ಟ್ರೆಂತ್ ಬಂತು. ಆ BJP ಭದ್ರಕೋಟೆಯಲ್ಲಿ ಹೋಗಿ ಕೇವಲ 32,000 ಓಟಲ್ಲಿ ಅನಂತಕುಮಾರ್ ವಿರುದ್ಧ ಸೋಲ್ತರು. ಆಗ ಅವರು 2008ರಲ್ಲಿ ದೊಡ್ಡ ಸಾಧನೆ ಮಾಡಿದರು. ಆದರೆ ಈ ಸಲ ಸೋಲು ಅವರೇ ಹೇಳಿದಂತೆ ಅನೇಕ ಕಷ್ಟಗಳಿಗೆ, ಸಂಕಷ್ಟಕ್ಕೆ ದುಡ್ತು. ಯಾಕೆಂದರೆ ಅವ್ರ ಜೊತೆ ಇದ್ದವರೇ ಕೈ ಕೊಟ್ಟರು. ಇಂಥ ಘಟನೆನ ಅವರು ಹೇಳಿದ್ದಾರೆ. ಆಗ ಫ್ಯಾಮಿಲಿಯಲ್ಲಿ ಅವರು ಹೇಳಿದರು, ನಮ್ಮ ವೈಫ್ ಇರ್ಬೋದು, ನಮ್ಮ ತಾಯಿಯವರು, ಯಾರಿಗೂ ಈ ಎಲೆಕ್ಷನ್ ಅಷ್ಟಾಗಿ ಇಷ್ಟ ಇರಲಿಲ್ಲ. ಆದರೆ ನಾನು ಅದನ್ನು ಎಲ್ಲರೂ ನಂಬಿ, ಕಾಂಗ್ರೆಸ್ ಪಕ್ಷವನ್ನು ನಂಬಿ ನಾನು ಎಲೆಕ್ಷನ್ನಿಗೆ ಹೋದೆ.
ಇದರಿಂದ ನಮಗೆ ಸ್ವಲ್ಪ ತೊಂದರೆ ಆಯಿತು ಅಂತ, ಅದ್ರ ಬಗ್ಗೆ ಏನು ಹೇಳ್ಬೋದು? ಸೊ ಮೊಮೆಂಟರಿ ಆಗುತ್ತೆ, ಬೇಜಾರಾಗುತ್ತೆ, ಬಟ್ ಪಾಲಿಟಿಕ್ಸ್ ಅಂದರೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಇವಾಗ ನಾವು ಯಾವುದೇ ನೋಡಿದ್ರೂ ಒಂದು ವರ್ಷದಲ್ಲಿ ನೋಡೋಕ್ಕಾಗೋದಿಲ್ಲ, ಒಂದು ಸ್ಪ್ಯಾನಲ್ಲಿ ನೋಡಬೇಕಾಗತ್ತೆ. ಇವಾಗ ನಾವು ಆಲ್ಮೋಸ್ಟ್ ನಾನೇ ಇವಾಗ ನನ್ನ ನೆನೆಸ್ಕೊಂಡ್ರೆ ಕೃಷ್ಣ ಬೈರೇಗೌಡರ ಜೊತೆಗೆ ನಮ್ಮ ಮ್ಯಾರೇಜ್ ಆಗಿದ್ದು 2002 ಅಲ್ಲಿ. ಸೊ ಆಲ್ಮೋಸ್ಟ್ 20 ಇಯರ್ಸ್ ಆಗೋಯ್ತು ಪಾಲಿಟಿಕ್ಸಲ್ಲಿ ಇರೋದು ನಾವು. ಸೊ ಆ ಸ್ಪ್ಯಾನಲ್ಲಿ ನೋಡಿದ್ರೆ ನಾವು ಇನ್ನೂ ಒಂಚೂರು ನಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ದೊಡ್ಡದಾಗೆ ಮಾಡ್ಕೋಬೇಕಾಗತ್ತೆ. ವಾಟ್ ಹ್ಯಾವ್ ವಿ ಅಚೀವ್ಡ್ ಆ್ಯಂಡ್ ವಾಟ್ ಹ್ಯಾವ್ ವಿ ರಿಸೀವ್ಡ್ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೋಲು ಚಿಕ್ಕದಾಗ್ಬಿಡುತ್ತೆ ಆವಾಗ. ಸೊ ಸೋಲು ಗೆಲುವು ಇದ್ದೇ ಇರುತ್ತೆ ಲೈಫಲ್ಲಿ. ಅದನ್ನು ಫೇಸ್ ಮಾಡಿದ್ರೇ ಅದು ಇನ್ನೂ ಸ್ಟ್ರೆಂತ್ ಬರೋದು. ಆ ಟೈಮಿಗೆ ನೋವು ಆಗುತ್ತೆ, ಯಾಕಪ್ಪ ನಮಗೆ ಜನ ಹಂಗೆ ಮಾಡಿದ್ರು, ಅಥವಾ ನಮ್ಮ ಜೊತೆಗೆ ಇರೋರು ಯಾಕೆ ಹಾಗೆ ನಮಗೆ ಇದು ಮಾಡಿದ್ರು ಅಂತ. ಬಟ್ ಅದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸು ಬರುತ್ತೆ, ಯಾವ ರೀತಿ ನಾವು ಫೇಸ್ ಮಾಡಬೇಕು, ಜನ ಹೆಂಗಿರ್ತಾರೆ ಅಥವಾ ನಮ್ಮ ಜೊತೆಗಿರೋರೇ ಹೆಂಗಿರ್ತಾರೆ ಅಂತ. ಇಟ್ ಓನ್ಲಿ ಸ್ಟ್ರೆಂಥನ್ಸ್ ಯು ಅಪ್. ಸೊ ನಾನು ಆ ಥರ ಸೋಲ್ ಅಂತ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಪ್ರತಿ ಒಂದು ಎಲೆಕ್ಷನಲ್ಲೂ ಒಂದು ಲರ್ನಿಂಗ್ ಅಂತ ಇರುತ್ತೆ. ಸೊ ಲರ್ನಿಂಗ್ ಅಂತ ಎತ್ಕೊಂಡು ಅದರಲ್ಲಿ ಪ್ಲಸಸ್ ಆ್ಯಂಡ್ ಮೈನಸಸ್ ತೊಗೊಂಡು ಮುಂದಕ್ಕೆ ನೋಡಬೇಕು ಅಂತ ನಮ್ಮ ಒಂದು ಇದು. ಸೊ ಇಟ್ಸ್ ಓಕೆ, ಪ್ಲಸಸ್ ಆ್ಯಂಡ್ ಮೈನಸಸ್ ಇದ್ದೇ ಇದೆ. ಯಾವತ್ತೋ ಒಂದಿನ ಅಟ್ ದಿ ಎಂಡ್ ಆಫ್ ದ ಡೇ ನಾವು ಜನಕ್ಕೆ ಅಂತ ನಾವು ಕೆಲಸ ಮಾಡ್ತಾ ಇರೋದು. ಆ್ಯಂಡ್ ನಮ್ಮ ಒಂದು ಕಾನ್ಷಿಯನ್ಸ್ಗೆ ಇವಾಗ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಅವರಿಗೆ ಯಾವುದೋ ಒಂದು ಕಡೆ ಒಳ್ಳೇದು ಮಾಡಬೇಕು ಅಂತ ನಮ್ಮನ್ನು ವಾಟ್ ಟು ಸೇ ಎಲೆಕ್ಟ್ ಮಾಡಿರೋದು. ಸೊ ವಿ ಹ್ಯಾವ್ ಟು ಬಿ ಟ್ರೂ ಟು ಅವರ್ ಸೆಲ್ಫ್ಸ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ನಾವು ಜನಕ್ಕೆ ಆನ್ಸರ್ ಕೊಡೋದು ಒಂದು ಕಡೆ ಅಂದರೆ ನಮ್ಮ ಓನ್ ಕಾನ್ಷಿಯನ್ಸ್ಗೆ ನಾವು ಆನ್ಸರ್ ಕೊಡಬೇಕಾಗುತ್ತೆ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಎವ್ರಿಥಿಂಗ್, ನೋ ಪ್ರಾಬ್ಲಮ್. ಒಂದೊಂದು ಸತಿ ಲಾಸು ಮತ್ತು ಏನು ಹೇಳೋದು ಗೇಯ್ನು. ಇವಾಗ ಎಲ್ಲ ಮನೆಯಲ್ಲೂ ಇವಾಗ ಜನರನ್ನೇ ನಾವು ಕಳ್ಕೊತೀವಿ. ವಿ ಲೂಸ್ ಅವರ್ ಪೇರೆಂಟ್ಸ್, ವಿ ಲೂಸ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ. ಸೊ ಎಲೆಕ್ಷನ್ ಏನಂತೆ, ಇಟ್ ಇಸ್ ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಬಟ್ ಅದನ್ನು ನಾವು ಗಟ್ಟಿ ಮಾಡಿಕೊಂಡು ಅದರಿಂದ ನಾವು ಕಲಿಬೇಕು. ನೆಕ್ಸ್ಟು ಹೇಗೆ ಚುರುಕಾಗಬೇಕು. ವಿ ಶುಡ್ ನಾಟ್. ಇವಾಗ ನಮ್ಮ ಲಾಸ್ಟ್ ಎಲೆಕ್ಷನ್ ನೀವೇ ನೋಡ್ತೀರಾ, ಟೈಮ್ ತುಂಬ ಕಡಿಮೆ ಆಗಿಬಿಡುತ್ತೆ ನಮಗೆ. ಇವಾಗ MP ಕ್ಷೇತ್ರ ಅಂದರೆ ನಮ್ಮ ಕ್ಷೇತ್ರ ಥರ ಅಲ್ಲ. ನಮ್ಮ ಕ್ಷೇತ್ರ ಥರ ಒಂದು 7-8 ಕ್ಷೇತ್ರಗಳಿರ್ತವೆ. ಸೊ ಅಲ್ಲಿ ನಾವು ಹೊಸ ಸಂಪರ್ಕ ಮಾಡ್ಕೋಬೇಕು. ಅಲ್ಲಿನ ಲೋಕಲ್ಸು ಬೇರೆಯವರಿಗೆ ಸಪೋರ್ಟ್ ಮಾಡಿರ್ತಾರೆ. ಅವ್ರನ್ನ ದಿಢೀರಂತ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೂ ಆಗೋದಿಲ್ಲ. ಎಲ್ಲರಿಗೂ ಅವರವರ ಈಕ್ವೇಷನ್ಸ್ ಇರುತ್ತೆ. ಸೊ ಟೈಮ್ ಯಾವುದಕ್ಕೂ ಟೈಮ್ ಬೇಕಾಗುತ್ತೆ. ಜನರ ಜೊತೆಗೆ ಬೆರೆದು ನಾವು ಮಾಡಬೇಕು ಅಂದರೆ ಟೈಮ್ ಬೇಕಾಗುತ್ತೆ. ಸೊ ಸಮ್ಟೈಮ್ಸ್ ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಪಕ್ಷ ನಮ್ಮನ್ನು ನಿಲ್ಲಬೇಕು ಅಂತ ಹೇಳಿದ ಮೇಲೆ ಪಕ್ಷದ ಒಂದು ಮಾತು ಮೇಲೆ ನಾವು ನಿಲ್ತೀವಿ. ಬಟ್ ಏನು ಹೇಳೋದು, ಎಲ್ಲ ಈಕ್ವೇಷನು ನಮಗೆ ಈಕ್ವಲ್ ಟು ನಮಗೆ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಅಮೆರಿಕದಲ್ಲಿ ಓದೋರು, ಅಮೆರಿಕದಲ್ಲಿ ಕೆಲಸ ಮಾಡಿದವರು, ಆದರೆ ರಾಜಕೀಯದಲ್ಲಿ ಬಂದು ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿರೋರು, ಅದ್ರ ಜೊತೆಗೆ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬರು ದೊಡ್ಡ ವ್ಯಕ್ತಿಯಾಗಿ ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಫ್ಕೋರ್ಸ್ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ನಮ್ಮ ಎಜುಕೇಷನ್ಗೆ. ಬಿಕಾಸ್ ಒಂಥರ ಬ್ರಾಡರ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ನಮಗೆ. ಪ್ಲಸ್ ಒಂದು ಎಕ್ಸ್ಪೀರಿಯೆನ್ಸು ಆಗಿದೆ, ಬೇರೆ ದೇಶದಲ್ಲಿ ಹೋಗಿ ಓದಿರೋದು, ಕೆಲಸ ಮಾಡಿರೋದು. ಇಟ್ ಹೆಲ್ಪ್ಸ್. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅದೂ ಏನು ಹೇಳೋದು, ಒಂದು 20-25 ಇಯರ್ಸ್ ಬ್ಯಾಕ್ ಮಾತು ನೀವು ತಿರುಗಿ ಅದನ್ನೇ ಹೇಳ್ತೀರಾ. ಇವಾಗ ಆಲ್ಮೋಸ್ಟ್ ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ಬಂದು ನಾವು 15 ಇಯರ್ಸ್ ಆಯಿತು. ಸೊ ಇಲ್ಲಿನ ಎಕ್ಸ್ಪೀರಿಯೆನ್ಸು, ಇಲ್ಲಿನ ಜನ ಮತ್ತು ಇಲ್ಲಿ ನಮ್ಮ ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ನಾವು ಕಲ್ತಿರೋದು, ಇಟ್ ಈಸ್ ಅನ್ಬಿಲೀವಬಲ್, ಮಚ್ ಬಿಗರ್ ದೆನ್ ಎನಿ ಅದರ್ ಎಜುಕೇಷನ್ ಅಂತ ನಾವು ಹೇಳ್ಬೋದು. ಸೊ ಜನ ನಮಗೆ ಕೊಟ್ಟಿರೋ ಒಂದು ಪ್ರೋತ್ಸಾಹ, ಸಪೋರ್ಟು, ನಮ್ಮ ಕಾರ್ಯಕರ್ತರಾಗಲಿ ಅಥವಾ ನಮ್ಮ ಸಿಟಿಸನ್ಸ್ ಆಗಲಿ, ಅವರ ನಡುವೆನೇ ನಾವು ತುಂಬಾ ಕಲ್ತಿದ್ದೀವಿ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಥ್ಯಾಂಕ್ ದೆಮ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಭಾವನಾತ್ಮಕ ವಿಷಯದಲ್ಲಿ ಬಂದರೆ BJP ಜಾತ್ರೆನೇ ಮಾಡೋಂಥ ಸಂದರ್ಭ ಇದೆ. ಯಾಕೆ ಅಂದರೆ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಜನಪರವಾಗಿರೋಂಥ ಪಕ್ಷ ಅಂತ ಎಲ್ಲ ಕಡೆ ಎಲ್ಲ ನಾಯಕರು ಹೇಳ್ತಾ ಬರ್ತಾರೆ. ಆದರೆ BJPಯವರು ಭಾವನಾತ್ಮಕವಾಗಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಿರೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಆದರೆ ಆ ಪಕ್ಷದ ವಿರುದ್ಧ ಅಂದರೆ ಒಂದು ಅಪೋನೆಂಟ್ ಆಗಿ ನಾವು ತಗೊಳ್ಬೇಕು ಅಂದರೆ ನಮಗೂ ಒಂದು ಶಕ್ತಿ ಬೇಕು. ಅದರ ಪರವಾಗಿ ಏನು? ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯ ಶಾಸ್ತ್ರಂ ಕೊಳ್ಳೆಗಾಲದ ಏಕೈಕ ನಂಬರ್ 1 ಜ್ಯೋತಿಷ್ಯರು ಪಂಡಿತ್ ಮೋಡಿ ಕೃಷ್ಣಪ್ಪ. ಇಷ್ಟಪಟ್ಟವರು ನಿಮ್ಮಂತೆಯಾಗಲು ಗಂಡ ಹೆಂಡತಿ ಕಿತ್ತಾಟ, ಅಣ್ಣ ತಮ್ಮಂದಿರ ಕಲಹ, ಅತ್ತೆ ಸೊಸೆ ಕಿತ್ತಾಟ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಉದ್ಯೋಗ, ಹಣಕಾಸು, ಇನ್ನು ಯಾವುದೇ ಸಮಸ್ಯೆ ಇರಲಿ 100% ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಹಿಂದೆ ಕರೆ ಮಾಡಿ 7026444921.
ನೀವು ಹೇಳೋದು ಕರೆಕ್ಟೇನೆ, ಇಮೋಷ್ನಲ್ ಇಶ್ಯೂಸು ಸ್ವಲ್ಪ ತಗೊಬರ್ತಾರೆ ಅಲ್ಲಲ್ಲಿ. ಬಟ್ ಅದು ಐ ಡೋಂಟ್ ನೋ, ಇವಾಗ ನಮ್ಮ ದೇಶಕ್ಕೆ ಆ ಟೈಮಿಗೆ ತಕ್ಕಂತೆ ಹೋಗುತ್ತೆ. ಇದು ಯಾವುದೇ ಇದ್ರೂ ಇಟ್ ಇಸ್ ಲೈಕ್ ಅ ಸರ್ಕಲ್ಲು. ಇವಾಗ ಭಾವನಾತ್ಮಕ ಅಥವಾ ಅದು ಈ ಟೈಮಿಗೆ ಬೇಕಿತ್ತು, ಅದಕ್ಕೆ ಅವರು ಮೇಲಕ್ಕೆ ಬಂದರು. ಕಾಂಗ್ರೆಸ್ ಅವರು ಸ್ವಲ್ಪ ಒಂದು ಅಷ್ಟು ವರ್ಷದಿಂದ ಯು ಕ್ಯಾನ್ ಸೇ ಅಲ್ಲಲ್ಲಿ ಸ್ವಲ್ಪ ಲಾಸ್ ಆಗ್ತಾ ಇದೆ ಅಂತ. ಬಟ್ ಈ ಬಾರಿ ಇಂಪಾರ್ಟೆಂಟ್ ಏನಂದರೆ, ಏನೇ ಆಗಲಿ ಇನ್ಫ್ಲೇಷನ್, ಪ್ರೈಸ್ ರೈಸು, ಅದು ಪ್ರತಿಯೊಬ್ರಿಗೂ, ಇವಾಗ ನೀವು ತುಂಬ ಶ್ರೀಮಂತರಾಗಿದ್ದೀರೋ ಅಥವಾ ಏನು ದುಡಿಯೋಂಥ ವರ್ಗದಾಗಿದ್ದೀರಿ, ಪ್ರತಿಯೊಬ್ಬರು ಮನೆಗೂ ಇನ್ಫ್ಲೇಷನ್ನು ಮತ್ತು ಪ್ರೈಸ್ ರೈಸು ಇವಾಗ ಸ್ಟ್ರೈಕ್ ಆಗಿದೆ. ಇವಾಗ ಟ್ಯಾಕ್ಸು, GST ತಗೊಳ್ಳಿ, ಪ್ರತಿಯೊಂದು ವಸ್ತು ಮೇಲೂ 5% ಇದ್ದಿದ್ದು 18% ಮಾಡಿದ್ದಾರೆ. ಪ್ರತಿಯೊಂದು ತಿನ್ನೋ ಪದಾರ್ಥದಲ್ಲಿ, ಯಾವತ್ತು ಟ್ಯಾಕ್ಸ್ ಇಲ್ಲದೇ ಇರೋವಂಥ ಪದಾರ್ಥದಲ್ಲಿ ಇವತ್ತು ಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ಸೆಕೆಂಡು, ಇವಾಗ ಪ್ರೈಸ್ ರೈಸು, ಇವಾಗ ಜಸ್ಟ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ತಗೊಳ್ಳಿ, ಜಸ್ಟ್ ನಮ್ಮ ಕುಕ್ಕಿಂಗ್ ಗ್ಯಾಸಲ್ಲಿ ತಗೊಳ್ಳಿ, ಎಣ್ಣೆ ತಗೊಳ್ಳಿ, ಆಲ್ ದೀಸ್ ಆರ್ ಎಸೆನ್ಷಿಯಲ್ ಐಟಮ್ಸು. ಇವಾಗ ಇದನ್ನೆಲ್ಲ ನೀವು ಬೇಡವೇ ಬೇಡ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದಿಢೀರಂತ ಮನೆಗೆ ಬರ್ತಾರೆ, ನೆಂಟರು ಬರ್ತಾರೆ, ಪೂರಿ ಮಾಡಬೇಕಾಗ್ತದೆ, 2 ಲೀಟರ್ ಎಣ್ಣೆ ಖರ್ಚಾಗುತ್ತೆ. ಜನ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತು, ಎಲ್ಲಿಂದ ತೊಗೊಂಬರೋದಪ್ಪ ಅಂತ. ಯಾಕೆಂದರೆ ಟೈಟ್ ಆಗ್ತಾ ಇದೆ, ಬಜೆಟ್ ಇಸ್ ದ್ಯಾಟ್ ಟೈಟ್. ಸೊ ಈ ಕಾಮನ್ ಮ್ಯಾನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಭಾವನಾತ್ಮಕ ಒಂದು ಇದರಲ್ಲಿ ವಿಷಯದಲ್ಲಿ ಸಾಧ್ಯನೇ ಇಲ್ಲ. ನೀವು ಮಾಡ್ಬೋದು, ನೀವು ಎಷ್ಟು ಬೇಕಾದರೂ ಬ್ರೈನ್ ವಾಶ್ ಮಾಡ್ಬೋದು. ನೀವು ರಿಲಿಜನ್ ಮೇಲೆ ಬ್ರೈನ್ ವಾಶ್ ಮಾಡ್ಬೋದು, ನೀವು ನಮ್ಮ ದೇಶದ ನ್ಯಾಷನಲಿಸಮ್ ಮೇಲೆ ಬ್ರೈನ್ ವಾಶ್ ಮಾಡ್ಬೋದು. ಬಟ್ ಡೇ ಟು ಡೇ ದುಡಿಯುವಂಥ ವರ್ಗಕ್ಕೆ ನೀವು ಕೈನ ನೀವು ಸ್ವಲ್ಪ ಅವರಿಗೆ ಸ್ಟ್ರೆಂಥನ್ ಮಾಡದೇ ಇದ್ದರೆ ಯಾವ ಭಾವನಾತ್ಮಕ ಇದು ಎಲಿಮೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಹೇಳಿ? ಸೊ ಇದು ಇಂಪಾರ್ಟೆಂಟು. ದುಡಿಯೋ ಅಂಥ ವರ್ಗ ಖಂಡಿತ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. ನಮ್ಮಂಥ ದೇಶ ಬೆಳೀತಾ ಇರೋ ದೇಶ. ಇಫ್ ವಿ ಡೋಂಟ್, ಅದು ಇವಾಗ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರಿನ ಅಲ್ಲೇ ಇದ್ದಾರೆ, ಬಡವರಾಗ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಅವರು ಹೇಳಿದ್ದೇನೋ ಮಾಡಿದ್ದೇನೋ, ದ್ಯಾಟ್ ಈಸ್ ವಾಟ್ ಇವಾಗ ಒಂದು ಟೈಮು 2014-2015 ಎಲ್ಲರೂ ಒಪ್ಕೊಂಡ್ರು, ಚೇಂಜ್ ಬೇಕಿತ್ತು, ನಮಗೆ ಒಂದು ನಾಯಕತ್ವ ಬೇಕಿತ್ತು, ಎಲ್ಲರೂ ಒಪ್ಕೊಂಡು ನರೇಂದ್ರ ಮೋದಿಗೆ ವೋಟ್ ಹಾಕಿದ್ರು. ಬಟ್ 2014-2023 ನೀವು ನೋಡಿ ಏನಾಗಿದೆ ಅಂತ. ಆ ಸ್ಪ್ಯಾನಲ್ಲಿ ಎಷ್ಟು ಮಟ್ಟಿಗೆ ನೀವು ನಿಮ್ಮ ಓನು ಸ್ವಂತ ನಿಮ್ಮ ಮನೆ ಒಳಗಡೆ ಹೋಗಿ ನೋಡಿ, ಯಾವ ರೀತಿ ನಿಮಗೆ ಸಪೋರ್ಟ್ ಆಗಿದೆ, ಯಾವ ರೀತಿ ಸಪೋರ್ಟ್ ಆಗಿಲ್ಲ. ಇದು ನಾನು ಪ್ರಶ್ನೆ ಕೇಳೋದು ಮನೆಗೂ. ಸೊ ಏನಾಗಲಿ, ದುಡಿಯೋ ಅಂಥ ವರ್ಗಕ್ಕೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸಪೋರ್ಟ್ ದೆಮ್. ಅವರ ಒಂದು ಪ್ರತಿ ದಿನ ದುಡಿಮೆ ಅವರಿಗೆ ಸಪೋರ್ಟ್ ಆಗಬೇಕು ಅಲ್ವಾ? ಅವರ ಕೈ ಹಿಡಿಯೋದು ಇಟ್ ಇಸ್ ದ ಡ್ಯೂಟಿ ಆಫ್ ಅ ಕಂಟ್ರಿ, ಇಟ್ ಇಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್. ಇವಾಗ ಲೇಡೀಸ್ ಆಗ್ಬೋದು, ಹಿಂದುಳಿದ ವರ್ಗದವರಾಗ್ಬೋದು, ಅವರಿಗೆ ಸಪೋರ್ಟ್ ಬೇಕಿರೋ ಒಂದು ವರ್ಗ ಆಗ್ಬೋದು, ಅವರಿಗೆ ಗೌರ್ಮೆಂಟ್ ಅನ್ನೋದು ಕೈ ಹಿಡಿದೇ ಇದ್ದರೆ ಎಲ್ಲ ದೇಶದಲ್ಲೂ ವರ್ಲ್ಡ್ ಓವರ್ ಕೈ ಹಿಡಿತಾರೆ. ನಮ್ಮ ದೇಶದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ. ಪೆನ್ಷನ್ ಕಟ್ ಮಾಡಿದ್ದಾರೆ, ಕ್ಯಾಂಟೀನ್ಗಳು ಮುಚ್ಚಾಕಿದ್ದಾರೆ, ಒಂದು ಏನು ಹೇಳೋದು ಕೊಡ್ತಾ ಇರೋ ಏನು ಅಕ್ಕಿ ಆಗಲಿ ಅಥವಾ ಕೊಡ್ತಾ ಇರೋ ಸ್ಕೂಲಲ್ಲಿ ಬಿಸಿ ಊಟಗಳಾಗಲಿ, ಯೂನಿಫಾರ್ಮ್ ಆಗಲಿ, ಪೆನ್ಷನ್ಗಾಗಲಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಸೊ ದುಡಿತಾ ಇರೋವಂಥ ವರ್ಗಕ್ಕೆ ತುಂಬಾ ಇದು ತೊಂದರೆ ಆಗಿದೆ. ಅದೇ ಇದು ಓಕೆ, ಬ್ಲ್ಯಾಕ್ ಮನಿ ತೊಗೊಬರ್ತೀರಿ ಅಂತ ಹೇಳಿದ್ರು, ಇನ್ನೋವರೆಗೆ ಅದರದ ಒಂದು ಏನು ಹೇಳೋದು ಝೀರೋ, ನಥಿಂಗ್, ವಿ ಹ್ಯಾವ್ ನಾಟ್ ಹರ್ಡ್ ಎನಿಥಿಂಗ್. ಓಕೆ, ಆ ಕಡೆ ನೋಡಿದ್ರೆ ಯಾವಾಗ ನಮಗೆ ಪ್ರೈಸ್ ರೈಸ್ ಆಗುತ್ತೆ ಹೇಳಿ? ಪ್ರೈವೇಟೈಸ್ ಮಾಡಿದ ತಕ್ಷಣ. ಅದಾನಿ ಬಂದರು, ಒಂದಷ್ಟು ಏರ್ಪೋರ್ಟ್ಗಳು ಹೋಯಿತು. ಅದಾನಿ ಬಂದರು, ಒಂದಷ್ಟು ಏನು ಹೇಳೋದು ಆಯಿಲ್ನ ಪ್ರೈವೇಟೈಸ್ ಮಾಡಿದ್ರು. ಆಯಿಲ್ ಪ್ರೈವೇಟೈಸ್ ಮಾಡಿದ ತಕ್ಷಣ ಏನಾಯಿತು? ಗ್ಯಾಸ್ ಬೆಲೆ ಏರ್ತು, ಕುಕ್ಕಿಂಗ್ ಗ್ಯಾಸ್ ಬೆಲೆ ಏರ್ತು. ಇವಾಗ ಯಾವುದೇ ಪದಾರ್ಥ ತಗೊಳ್ಳಿ, ಅಂಬಾನಿ ಅಥವಾ ಅದಾನಿ ಈ ಥರ ಪ್ರೈವೇಟೈಸ್ ಮಾಡ್ಕೊಂಡು ಹೋದರೆ ಬೆಲೆ ಏರಿಕೆ ಗೌರ್ಮೆಂಟಿನ ಕೈಯಲ್ಲಿ ಇರೋದಿಲ್ಲ. ಇಟ್ ವಿಲ್ ಬಿ ಮ್ಯಾನೇಜ್ಡ್ ಬೈ ಪ್ರೈವೇಟ್ ಪ್ಲೇಯರ್ಸ್. ಅವ್ರಿಗೆ ಬೇಕಂತೆ ಅವ್ರು ಮಾಡ್ಕೋತಾರೆ. ಅದಾನಿನ ದೊಡ್ಡ ಮನುಷ್ಯ ಮಾಡಿದ್ರು, ಏನಾಯಿತು ದೇಶಕ್ಕೆ? ಏನಾಯಿತು? ನೀವು LICಯಲ್ಲಿ ದುಡ್ಡು ಹಾಕಿದ್ದೀರಾ? ನಾನು ಹಾಕಿದ್ದೀನಿ ರೀ. ನಾನು ಆಲ್ಮೋಸ್ಟ್ 25 ಇಯರ್ಸಿಂದ LICಯಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ನನ್ನ ದುಡ್ಡೇ ನನಗೆ ವಾಪಸ್ ಬರುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ಈ ರೀತಿ ಜನ ಅವರ ಪರ್ಸನಲ್ ಪ್ರಾಬ್ಲಮ್ಸನ್ನು ಅವರು ತಗೊಂಡು ಸ್ವಲ್ಪ ಇಂಟ್ರೋಸ್ಪೆಕ್ಟ್ ಮಾಡಬೇಕು. ಸುಮ್ಮನೆ ನಾನು ಹಿಂದೂ, ಐ ಆಮ್ ಅ ಟ್ರೂ ಹಿಂದೂ, ಅದರಲ್ಲಿ ನಾನು ಒಂದು ಬ್ರಾಹ್ಮಣ್ ಬೇರೆ. ಸೊ ನನಗೆ ಮುಖ್ಯ ಇಲ್ವಾ? ನನಗೂ ನನ್ನ ದೇವರು ಮುಖ್ಯ, ನನಗೂ ನನ್ನ ಒಂದು ನ್ಯಾಷನಲಿಸಮ್ ಮುಖ್ಯ, ನನ್ನ ಒಂದು ಜಾತಿ ಮುಖ್ಯ. ಬಟ್ ಅದನ್ನು ನಾನು ಏನು ಹೇಳೋದು ಪೋಲರೈಸ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅದನ್ನು ನಾನು ಪಾಲಿಟಿಕ್ಸಿಗೆ ನಾನು ತೊಗೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು? ಪ್ರೈಸ್ ರೈಸ್. ನನಗೆ
ನನ್ನ ಮನೆಯಲ್ಲಿ ನಾನು ದುಡಿತಾ ಇರುವಂಥ ಒಂದು ಹೆಣ್ಮಗು, ನಾನು ಮನೆ ನಡ್ಸೋಕ್ಕಾಗತ್ತಾ? ನಾನು ಸಾಲ ಮಾಡದೆ ನನ್ನ ಮನೆ ನಡ್ಸೋಕ್ಕಾಗತ್ತಾ? ನನ್ನ ಮಕ್ಕಳು ನನಗಿಂತ ಒಂದು ಲೆವೆಲ್ ಎಕ್ಸ್ಟ್ರಾ ಹೋಗಬೇಕು ಅಂತ ತಾನೇ ಎಲ್ಲರೂ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಅದಕ್ಕೆ ನಮ್ಮ ಸರ್ಕಾರ ಏನು ಸಹಾಯ ಮಾಡ್ತಾ ಇದೆ? ಆ ಸಿಂಪಲ್ ಕ್ವೆಶ್ಚನ್ ನಾವು ಕೇಳಬೇಕಾಗತ್ತೆ. ಸೊ ನೀವು ಕೇಳೋ ಪ್ರಶ್ನೆಯಲ್ಲಿ ಆ್ಯಸ್ ಇಂಪಾರ್ಟೆಂಟ್ ಇಟ್ ಈಸ್, ಇಮೋಷ್ನಲ್ ಇಶ್ಯೂಸು ಇಂಪಾರ್ಟೆಂಟೇನೆ, ಬಟ್ ಇಮೋಷ್ನಲ್ ಇಶ್ಯೂಸು ನಿಮ್ಮ ಡೇ ಟು ಡೇ ಪ್ರಾಬ್ಲಮ್ಸು ಸಾಲ್ವ್ ಮಾಡುತ್ತಾ? ಅದನ್ನು ಕೇಳಬೇಕಾಗಿರೋವಂಥ ಒಂದು ಸಂದರ್ಭ. ಕಳೆದ 75 ವರ್ಷದಲ್ಲಿ ಒಂದು 20 ವರ್ಷ BJP ಬಿಟ್ಟರೆ ಉಳಿದಂಥ ಕಾಂಗ್ರೆಸ್ ಆಡಳಿತನೇ ದೇಶ ಕಂಡಿದೆ. ಈ ಸಂದರ್ಭದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಗರೀಬಿ ಹಠಾವು ಅಂತ ಇಂದಿರಾಜಿ ಅವರು ಒಂದು ಒಳ್ಳೆ ಕಾರ್ಯಕ್ರಮನೇ ಮಾಡಿದರು. ಆದರೂ ಈ ದೇಶದಲ್ಲಿ ಇವತ್ತಿಗೂ ಬಡತನ ಅನ್ನೋದು ನಿರ್ಮೂಲನೆ ಆಗಿಲ್ಲ. ಯಾವಾಗ ನಿರ್ಮೂಲನೆ ಆಗ್ಬೋದು? ಯಾಕೆಂದರೆ ನಿಮ್ಮ ಬಗ್ಗೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಈ ಪ್ರಶ್ನೆ ಅಂದರೆ, ಸಾಮಾನ್ಯ ಒಂದು ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲ, ಇಡೀ ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಪ್ರಭಾವಿ ನಾಯಕರ ಮನೆಯಲ್ಲಿರೋ ಅಂಥವ್ರು, ಅವರ ಜೊತೆ ನೀವು ಹೆಜ್ಜೆ ಹಾಕ್ತಿರೋಂಥವ್ರು. ಯಾವಾಗ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಸಾಧ್ಯ ಆಗುತ್ತೆ? ಸೊ ಒಂದು ಖಂಡಿತ ಎಜುಕೇಷನ್. ಸೊ ಬೈ ಆಲ್ ಮೀನ್ಸ್ ಎಜುಕೇಷನ್ ಇಸ್ ದ ಓನ್ಲಿ ವೇ, ಆಯಿತಾ? ಸೊ ಅದಕ್ಕೆ ನಾವು ಎಲ್ಲದನ್ನೂ ಎಜುಕೇಷನ್ ಮಾಡಿಕೊಂಡು ಯಾರು ಎಜುಕೇಟೆಡ್ ಆಗಿ ಅವರು ಮುಂದಕ್ಕೆ ಹೋಗ್ತಾರೋ ಅವರು ಮುಂದಕ್ಕೆ ಹೋಗ್ತಾರೆ, ಇನ್ನು ಮಿಕ್ಕಿದವರೆಲ್ಲ ಪೆರಿಶ್ ಆಗಿಬಿಡ್ತಾರೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾರಿಗೆ ಆ ಚುರುಕುತನ ಇದ್ದು ಮುಂದಕ್ಕೆ ಹೋಗ್ತಾರೋ ಅವರು ಜೀವನ ಮಾಡ್ಕೋತಾರೆ. ಬಟ್ ಇನ್ನೊಂದಷ್ಟು ಜನ ಹಿಂದೆ ಉಳಿದೋಗ್ತಾರಲ್ಲ, ಅವರಿಗೆ ಸಹಾಯ ಕೊಡಬೇಕು. ಅದಕ್ಕೇ ನಾವು ಹೇಳೋದು ಸ್ಟೇಟ್ ಸ್ಪಾನ್ಸರ್ಡ್, ಸ್ಟೇಟ್ ಸಪೋರ್ಟ್ ಇದ್ರೇ ಅವ್ರನ್ನ ನಾವು ನೆಕ್ಸ್ಟ್ ಲೆವೆಲಿಗೆ ತಗೊಂಬರೋಕ್ಕೆ ಸಾಧ್ಯ. ಯಾಕೆಂದರೆ ಇವಾಗ ನಮ್ಮ ಹಿಸ್ಟ್ರಿ ನೋಡಿದ್ರೆ ಎಲ್ಲರಿಗೂ ಒಂದೇ ಸಮಾನದಲ್ಲಿ ಎಲ್ಲ ಸಿಗಲಿಲ್ಲ. ಸೊ ಅದು ಸ್ವಲ್ಪ ಹಿಂದೇಟಾಗಿದೆ. ಅದನ್ನು ಕರೆಕ್ಷನ್ ಮಾಡಬೇಕು ಅಂದರೆ ಜನರೇಷನ್ಸ್ ಆಗುತ್ತೆ. ಆ ಒಂದು ಏನು ಹೇಳೋದು ಮೈಂಡ್ಸೆಟ್ನ ಕರೆಕ್ಟ್ ಮಾಡಬೇಕು. ಎಷ್ಟೋ ಒಂದು ಅವರಿಗೆ ಸಪೋರ್ಟು ಮತ್ತು ಈಕ್ವಲ್ ಆಪರ್ಚುನಿಟಿ ಸಿಗದೇ ಇರೋರನ್ನ ಇವಾಗ ಮುಂದಕ್ಕೆ ತಗೊಂಬಂದು ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಅವರ ಫ್ಯಾಮಿಲಿ ಮಾಡದೇ ಇದ್ದರೆ ಇನ್ಯಾರು ಮಾಡ್ತಾರೆ? ಅವ್ರನ್ನ ಹಿಡಿಯೋರು ಯಾರು? ಕೈ ನಿಮ್ಮ ತಂದೆ ತಾಯಿ ನಿಮ್ಗೆ ಎಜುಕೇಷನ್ ಕೊಡದೇ ಇದ್ದರೆ ನಾನೇನಪ್ಪ ಮಾಡಲಿ ಅಂತ ನಾನು ಕೂತ್ಕೊಂಡ್ರೆ ಹೆಂಗಾಗತ್ತೆ ಹೇಳಿ? ಒಂದು ಜನನಾಯಕ ಆಗಿ ನಿನ್ನ ಫ್ಯಾಮಿಲಿ ನಿನ್ನ ಕೈ ಬಿಡ್ತು ಅಂದರೆ ಯಾರು ಕೈಯನ್ನು ಹಿಡಿಯೋರು? ಸರ್ಕಾರ ತಾನೇ ಕೈ ಹಿಡಿಬೇಕು. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ಏನೇ ಆಗಲಿ ಸರ್ಕಾರ ಪಾಲಿಸೀಸು ಜನರಿಗೆ ಕೈ ಹಿಡಿಯುವಂಥ ಪಾಲಿಸೀಸ್ ಇದ್ದರೆ, ಎಜುಕೇಷನಲ್ಲಾಗಲಿ ಎಂಪ್ಲಾಯ್ಮೆಂಟಲ್ಲಾಗಲಿ, ಅವರಿಗೆ ಯಾವುದೋ ಒಂದು ಇವಾಗ ಕಷ್ಟದಲ್ಲಿರ್ತಾರೆ ಅವ್ರನ್ನ ಒಂಚೂರು ಸ್ವಲ್ಪ ಏರ್ಸೋದಕ್ಕೆ ಇವಾಗ 2.5 ವರ್ಷ ಕೋವಿಡ್ ಆಯಿತು. ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸ್ಸಿಗೆ ಏನು ಸಹಾಯ ಮಾಡಿದ್ದಾರೆ? ಎಷ್ಟೊಂದು ಜನ ಇವಾಗ ನೀವೇ ಕೇಬಲ್ ಚಾನೆಲ್ ನಡೆಸ್ತಾ ಇದ್ದೀರಾ, ಏನು ಮಾಡಿದ್ರೆ 2.5 ವರ್ಷ? ಕಷ್ಟ ಆಗಲಿಲ್ವಾ ನಿಮಗೆ? ಎಲ್ಲಿ ಹೋಗಿ ಬೇಡ್ಕೊಳ್ಳೋಕ್ಕಾಗತ್ತೆ ಹೇಳಿ? ಸರ್ಕಾರದಿಂದ ಏನಾದರೂ ಬಂತಾ ನಿಮಗೆ? ಎಲ್ಲ ಅವ್ರವ್ರು ಪರ್ಸ್ನಲ್ ಆಗಿ ಸೇರಿಸ್ಕೊಂಡು ರೇಷನ್ ಕೊಟ್ವಿ, ಹಾಲು ಕೊಟ್ವಿ, ತರಕಾರಿ ಕೊಟ್ವಿ, ಮೆಡಿಸಿನ್ಸ್ ಕೊಟ್ವಿ. ನಿಮ್ಮಲ್ಲಿ ಮನೇಲಿ ಕೋವಿಡ್ ಇದ್ದಿದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ವಿ. ಆ ಟೈಮಿಗೆ ಸಹಾಯ ಆಯಿತು. ಬಟ್ 2.5 years 3 years ನೀವೇನು ಫೀಸ್ ಕಟ್ಟೋದು ನಿಲ್ಲಿಸಿದ್ರಾ? ನೀವೇನು ಮನೆ ಏನು ಹೇಳೋದು ಕರೆಂಟ್ ಬಿಲ್ ಕಟ್ಟೋದು ನಿಲ್ಸಿದ್ರಾ? ಅಥವಾ ಮನೆ ಏನು ಹೇಳೋದು ಬಾಡಿಗೆ ಕಟ್ಟೋದು ನಿಲ್ಸಿದ್ರಾ? ಲೈಫ್ ಹ್ಯಾಡ್ ಟು ಗೋ ಆನ್ ಅಲ್ವಾ? ಅದಕ್ಕೆ ಹೇಳೋದು ಅಂಥ ಒಂದು ಸಂದರ್ಭದಲ್ಲಿ ನಿಮಗೆ ಎಷ್ಟು ಬೇಜಾರಾಗಿರ್ಬೋದು, ಅದನ್ನು ನೀವು ಎಕ್ಸ್ಟ್ರಾಪುಲೇಟ್ ಮಾಡ್ಕೊಂಡು ನೋಡಿ. ಎಷ್ಟೊಂದು ವರ್ಷದಿಂದ ಕಷ್ಟಪಡುವಂಥ ಜನ ಇರ್ತಾರೆ. 2 years ನಮಗೆ 1.5 years ಕೋವಿಡಿಂದ ನಮಗೆ ಬರೋದಕ್ಕೆ 5 ವರ್ಷ ಆಗಿದೆ. ಸೊ ಆ ರೀತಿ ಒಪ್ರೆಸ್ಡ್ ಆಗಿರೋ ಜನ ಎಷ್ಟೋ ವರ್ಷದಿಂದ ಒಪ್ರೆಸ್ ಆಗಿರ್ತಾರೆ. ಅವರಿಗೆ ಬರೋದಕ್ಕೆ ಜನರೇಷನ್ಸ್ ಆಗುತ್ತೆ. ಸೊ ಅದಕ್ಕೆ ಸರ್ಕಾರ ಎಜುಕೇಷನ್ ಆಗಲಿ ಎಂಪ್ಲಾಯ್ಮೆಂಟ್ ಆಗಲಿ ಇದಕ್ಕೆ ನಾವು ಸಪೋರ್ಟ್ ಕೊಡಲೇಬೇಕಾಗತ್ತೆ. ಅಂಥ ಜನ ಕೈ ಹಿಡಿದ್ರೇ ನೆಕ್ಸ್ಟ್ ಒಂದು ಪೀಳಿ ಅಂತ ಹೇಳ್ತೀವಲ್ಲ, ಒಂದು ಜನರೇಷನ್ ಆದಮೇಲೆ ನೆಕ್ಸ್ಟ್ ಜನರೇಷನ್ ಖಂಡಿತ ರೈಸ್ ಆಗ್ತಾರೆ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯ ಶಾಸ್ತ್ರಂ ಕೊಳ್ಳೇಗಾಲದ ಏಕೈಕ ನಂಬರ್ 1 ಜ್ಯೋತಿಷ್ಯರು ಪಂಡಿತ್ ಮೋಡಿ ಕೃಷ್ಣಪ್ಪ. ಇಷ್ಟಪಟ್ಟವರು ನಿಮ್ಮಂತೆಯಾಗಲು ಗಂಡ ಹೆಂಡತಿ ಕಿತ್ತಾಟ, ಅಣ್ಣ ತಮ್ಮಂದಿರ ಕಲಹ, ಅತ್ತೆ ಸೊಸೆ ಕಿತ್ತಾಟ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಉದ್ಯೋಗ, ಹಣಕಾಸು, ಇನ್ನು ಯಾವುದೇ ಸಮಸ್ಯೆ ಇರಲಿ 100% ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಹಿಂದೆ ಕರೆ ಮಾಡಿ 7026444921. ಕಳೆದ 15 ವರ್ಷದಲ್ಲಿ ಈಗ ಲಾಸ್ಟ್ 5 ವರ್ಷನ ಬಿಟ್ಬಿಡೋಣ. ಯಾಕೆಂದರೆ ಲಾಸ್ಟ್ 5 ವರ್ಷ ಬರಗಾಲ ಇರ್ಬೋದು, ಕೋವಿಡ್ ಇರ್ಬೋದು, ಮತ್ತು ಪ್ರವಾಹ ಇರ್ಬೋದು, ಅದು ಯಾರನ್ನೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಯಾವ ಕ್ಷೇತ್ರದಲ್ಲೂ ಇದು ಸರ್ಕಾರ ಸಹಾಯ ಮಾಡಿಲ್ಲ. ಒಂದು ರೋಡ್ಗೆ ಟಾರ್ ಹಾಕೋದು ದೊಡ್ಡ ಕಷ್ಟದ ಕೆಲಸ ಆಗಿತ್ತು.
ಆದರೆ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೆಡಿಕಲ್ ಕಾಲೇಜ್ ಇರಲಿ, ಒಂದು ಡಿಗ್ರಿ ಕಾಲೇಜು ಸಹಿತ ಇಲ್ಲ ಅನ್ನೋಂಥ ಒಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ಏನಕ್ಕೆ ಹೇಳ್ತೀರಿ? ಈ ಡಿಗ್ರಿ ಕಾಲೇಜ್ ಇಲ್ಲ ಅಂತ ಏನು ಆರೋಪ ಅವರು ಸುಮ್ಮನೆ ಆಪೋಸಿಷನಲ್ಲಿ ಮಾಡ್ತಾ ಇರೋದಷ್ಟೇನೆ. ಯಾಕೆ ಬೇರೆಯವರು ಮಾಡೋದಕ್ಕೆ ಸಾಧ್ಯ ಇಲ್ವಾ? ಇದು ಬರೀ MLAನೇ ಮಾಡಬೇಕಾ ಡಿಗ್ರಿ ಕಾಲೇಜ್ ಅಂತ ನಾನು ಕೇಳ್ಕೊತೀನಿ. MP ಅವರಿದ್ದಾರೆ, ಇಲ್ಲಿ BJPಯಿಂದ ಆಯ್ಕೆ ಆಗಿದ್ದಾರೆ. ಇದಕ್ಕೆ ಮಾಡಬೇಕು ಅಂದರೆ ಇವಾಗ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇವಾಗ ಡಿಗ್ರಿ ಕಾಲೇಜ್ ನಾವು ತಣಿಸಂದ್ರ ಆ್ಯಕ್ಚುಲಿ PUC ಕಾಲೇಜ್ ಮಾಡಿದ್ದೀವಿ. ತಣಿಸಂದ್ರದಲ್ಲಿ ಸ್ಕೂಲನ್ನು ಇವಾಗ ಫಸ್ಟ್ PUC ಸೆಕೆಂಡ್ PUC ಮಾಡಿದ್ದೀವಿ. ಅದನ್ನೇ ನೆಕ್ಸ್ಟ್ ಡಿಗ್ರಿಗೆ ತೊಗೊಂಡೋಗ್ಬೇಕು ಅಂತ ಇದು ಮಾಡಿದ್ದೀವಿ. ಜಕ್ಕೂರ್ ನಮ್ಮ ಗೌರ್ಮೆಂಟ್ ಕಾಲೇಜ್ ಇದೆ, ಅದೂ ಫಸ್ಟ್ PUC ಸೆಕೆಂಡ್ PUC ಆಗಿ ನೆಕ್ಸ್ಟ್ ಇಯರಿಂದ ನಾವು ಅದನ್ನು ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ಆಗಿದ್ದೀವಿ. ಸೊ ಈ ಆರೋಪಗಳು ಬರ್ತಾನೆ ಇರ್ತದೆ. ಅವ್ರು ಹುಡುಕ್ತಾ ಇದ್ದಾರೆ ಏನನ್ನ ತೊಗೊಂಡು ನಾನು ಅವ್ರನ್ನ ಕೃಷ್ಣ ಬೈರೇಗೌಡರ ಮೇಲೆ ನಾನು ಏನನ್ನ ಹಾಕಬೇಕು ಅಂತ. ಏನು ಮಾಡಿದ್ದೀವಿ ಅಂತ ಅವ್ರಿಗಿಲ್ಲ, ಏನು ಮಾಡಿಲ್ಲ ಅಂತ ಅದನ್ನು ತೊಗೊಂಬಂದು ಇದು ಮಾಡ್ತಾರೆ. ಸೊ ಅದೆಲ್ಲ ಆಟರ್ ನಾನ್ ಸೆನ್ಸ್. ಯಾಕೆಂದರೆ ಇಲ್ಲೇ ಹತ್ತಿರದಲ್ಲಿ ಯಲಹಂಕ ಕಾಲೇಜ್ ಇದೆ, ಅಲ್ಲೇ ಜನ ಹೋಗ್ಬೋದು. ನಮ್ಮ ಬೆಂಗಳೂರು ಕ್ಷೇತ್ರ ಹೆಂಗೆ ಅಂದರೆ ಪಕ್ಕ ಎಲ್ಲ ಇರೋದು. ಇವಾಗ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಖಂಡಿತ ಇನ್ನು ನೆಕ್ಸ್ಟ್ ಟರ್ಮಲ್ಲಿ ಇನ್ನು ಕೆಲಸಗಳು ಮಾಡುವಾಗ ಜಾಗ ಆಗ್ತದೆ. ಈ ಇರೋ ಕಾಲೇಜಸ್ಸು, ಇರೋ ಹೈಸ್ಕೂಲ್ಸು ಅದನ್ನೇ ಎಕ್ಸ್ಟೆಂಡ್ ಮಾಡಿಕೊಂಡು ಡಿಗ್ರಿ ಕಾಲೇಜ್ ಮಾಡ್ಬೋದು. ಅದಕ್ಕೆ ಅಂತ ಸೆಪ್ರೇಟಾಗಿ ಸ್ಥಾಪನೆ ಮಾಡೋ ನೆಸೆಸಿಟಿ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಇದೆ, ಬಿಲ್ಡಿಂಗ್ಸ್ ಇದ್ದಾವೆ. ಅದನ್ನೇ ನಾವು ನೀಟಾಗಿ ಟೈಟನ್ ಮಾಡಿಕೊಂಡು ಆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿಕೊಂಡು ಅಲ್ಲೇ ಡಿಗ್ರಿ ಕಾಲೇಜ್, ಇವಾಗ ತಣಿಸಂದ್ರ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಇಯರ್ ಅಲ್ಲೇ ಡಿಗ್ರಿ ಕಾಲೇಜ್ ಸ್ಥಾಪನೆ ಆಗುತ್ತೆ. ಈಗ ಒಂದು ಕುಟುಂಬ ಅಂದರೆ C ಬೈರೇಗೌಡರು 5 ಸಲ MLA ಆಗಿದ್ದರು, ಕೃಷ್ಣ ಬೈರೇಗೌಡರು 5 ಸಲ, ಟೋಟಲ್ 10 ಸಲ ಒಂದು ಮನೆಗೆ ಒಂದು MLA ಸ್ಥಾನ ಸಿಕ್ಕಿದೆ. ನಿಮ್ಮ ಒಂದು ಇಡೀ ಕರ್ನಾಟಕ ಕ್ಷೇತ್ರಕ್ಕೆ ಏನು ನಿಮ್ಮ ಒಂದು ಪಾಲಿಟಿಕ್ಸಿಂದ ಒಂದು ಕೊಡುಗೆಯಾಗಿ ಕೊಡೋಂಥ ಕೆಲಸ ನಡೆದಿದೆ? ಐ ಥಿಂಕ್ ಕ್ಲೀನ್ ಗವರ್ನೆನ್ಸ್, ಫಸ್ಟು ಏನಂದರೆ ಟ್ರಾನ್ಸ್ಪೆರೆಂಟು ಮತ್ತು ಒಂದು ನೆಮ್ಮದಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇವಾಗ ನಾನು ಎಷ್ಟೊಂದು ಕಡೆ ಓಡಾಡ್ತೀನಿ, ಸುಮಾರು ಜನ ಬಂದು ಹೇಳ್ತಾರೆ ಕೃಷ್ಣ ಬೈರೇಗೌಡರು ಕ್ಷೇತ್ರಕ್ಕೆ ಬಂದ ಮೇಲೆ ಒಂದು ಏನಂದರೆ ಒಂಥರ ನೆಮ್ಮದಿ ಇದೆ ಕ್ಷೇತ್ರದಲ್ಲಿ. ಒಬ್ರಿಗೊಬ್ರು ಏನು ಕಿತ್ತಾಟ ಇಲ್ಲದೆ ತುಂಬ ನೀಟಾಗಿ ಕೆಲಸಗಳು ನಡ್ಕೊಂಡು ಹೋಗ್ತದೆ. ಸರಿ, ಕೆಲಸ ತಡ ಆಗ್ಬೋದು, ಅದು ಒಂದೊಂದು ಸತಿ ನಾವು ಸರ್ಕಾರದಲ್ಲಿದ್ದಾಗ ತುಂಬ ವೇಗವಾಗಿ ಫಂಡ್ಸ್ ತೊಗೊಂಬಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಆಪೋಸಿಷನಲ್ಲಿದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗ್ತದೆ. ಅದು ಈ ಬಾರಿ ಅಂತೂ ನಿಮಗೆ ಗೊತ್ತೇ ಇದೆ, 40% ಲಂಚ, ಲೂಟಿ ಮತ್ತು ಕಮಿಷನಲ್ಲಿ ಅರ್ಧ ಫಂಡು ಬರೀ ಕರಪ್ಷನ್ಗೆ ಹೋಗ್ಬಿಟ್ಟಿದೆ. ನಮ್ಮ BJP ಸರ್ಕಾರದಿಂದ ನಮ್ಮ ಕ್ಷೇತ್ರಕ್ಕೆ ಬಂದಿರೋ ಅನುದಾನ ತುಂಬಾ ಕಡಿಮೆ. ಅದರಲ್ಲೂ ಪ್ರತಿಯೊಂದು ಏರಿಯಾಗೂ ನಾವು ಯಾವುದು ಇಂಪಾರ್ಟೆಂಟ್ ಅಂತ ಕೆಲಸ ತಗೊಂಡು ಅದನ್ನು ಮಾಡಿಸಿರೋದು. ಇನ್ನೊಂದು ನಮಗೋಸ್ಕರವಾಗಿ ಏನು ಹೇಳೋದು, ಸ್ವಂತ ಒಂದು ಇದಕ್ಕೆ ನೀವು ಯಾರನ್ನಾದರೂ ಹೋಗಿ ಕೇಳಿ, ಯಾರ ಬಾಯಲ್ಲೂ ಬರೋದಿಲ್ಲ. ಸೊ ಕ್ಲೀನಾಗಿ ಒಂದು ಯಾವ ರೀತಿ ಒಂದು ಕಾನ್ಸ್ಟಿಟ್ಯೂನ್ಸಿನ ನಡೆಸ್ಕೊಂಡು ಹೋಗಬೇಕು, ಐ ಥಿಂಕ್ ರೋಲ್ ಮಾಡೆಲ್ ಅಂತ ನಾನು ಕೃಷ್ಣ ಬೈರೇಗೌಡರು ನನ್ನ ಹಸ್ಬೆಂಡ್ ಅಂತ ಹೇಳ್ತಾ ಇಲ್ಲ. ಈವನ್ ಮೀ ಆ್ಯಸ್ ಅ ರೆಸಿಡೆಂಟ್ ಆಫ್ ಬ್ಯಾಟರಾಯನಪುರ, ಆ್ಯಸ್ ಅ ವೋಟರ್ ಆಫ್ ಬ್ಯಾಟರಾಯನಪುರ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಏನಿದ್ರೂ ಅವರು ಇಲ್ಲ, ಅವರ ಜೊತೆಗೆ ಇರೋರು ಇಲ್ಲ. ನಮ್ಮ ಆಫೀಸಲ್ಲಿ ಎಲ್ಲಾದರೂ ಬಂದು ನೋಡಿ, ಓಪನ್ ಆಫೀಸು, ಯಾರಾದರೂ ಬರ್ಬೋದು. ಒಬ್ಬರು ನಾಯಕರ ಜೊತೆಗೆ ಬರಬೇಕು ಅಂತ ಇಲ್ಲ, ಒಬ್ಬರು ದೊಡ್ಡವ್ರ ಜೊತೆಗೆ ಬರಬೇಕು ಅಂತ ಇಲ್ಲ. ನಿಮಗೆ ಪೆನ್ಷನ್ ಕಾರ್ಡ್ ಆಗಬೇಕಾ, ನೀವು ಬನ್ನಿ. ನಿಮಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆಯಾ, ಸಾಲ್ವ್ ಮಾಡಬೇಕಾ, ನೀವೇ ಖುದ್ದಾಗಿ ಬರ್ಬೋದು. ಆಫೀಸ್ ಓಪನ್ ಇದೆ, ಆಫೀಸಲ್ಲಿ ನಿಮ್ಮ ಅರ್ಜಿ ತೊಗೋತಾರೆ, ಅದನ್ನು ಹೇಗೆ ಮಾಡಬೇಕು ಅಂತ ನೀಟಾಗಿ ನಿಮಗೆ ತೋರಿಸ್ತಾರೆ. ನಿಮಗೆ ಒಂದು ದಾರಿ ಅಟ್ಲೀಸ್ಟ್ ನಿಮಗೆ ತೋರಿಸ್ತಾರೆ. ಇನ್ನು ಯಾವ ಒಂದು ಇಂಟೆನ್ಷನ್ನೂ ಇಲ್ಲ. ನಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ಆ ಒಂದು ಏನಿದ್ರೂ ರಾತ್ರಿ ನೆಮ್ಮದಿಯಾಗೆ ಒಂದು ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ನಮ್ಮ ಕೈಯಲ್ಲಾಗಿರೋ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಒಂದು ಖುಷಿ ಇದೆ. ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಏನು ಹೇಳೋದು, ಕಂಟೆಂಟೆಡ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಥಿಂಗ್ ಟು ಹ್ಯಾಪನ್. ಇನ್ನು ನಾವು ರಿಯಲ್ ಎಸ್ಟೇಟು ಅದು ಇದು ಅಂತ ಯಾವುದಕ್ಕೂ ಕೈ ಇಟ್ಟಿಲ್ಲ. ಆ್ಯಂಡ್ ಬ್ಯಾಟರಾಯನಪುರ ಕ್ಷೇತ್ರ ಒಂದು ಏನು ಹೇಳೋದು, ಅತಿ ವೇಗವಾಗಿ ಬೆಳೀತಾ ಇರುವಂಥ ಒಂದು ಕ್ಷೇತ್ರ. ಸೊ ಪ್ರತಿದಿನ ಹೊಸಬ್ರು ಬರ್ತಾರೆ, ಮೈಗ್ರೇಷನ್ ತುಂಬಾ ಆಗ್ತಾ ಇದೆ. ಸೊ ಪ್ರತಿದಿನ ಲೇಔಟ್ಗಳಾಗ್ತದೆ, ಮನೆಗಳಾಗ್ತದೆ, ಜನ ಬರ್ತಾರೆ, ಕಾನ್ಸ್ಟಿಟ್ಯೂನ್ಸಿ ದೊಡ್ಡದಾಗಿ ಬೆಳೀತಾ ಇದೆ. ನೀವೊಂದು 10 years ಬ್ಯಾಕ್ ಟು ಟುಡೇ ನೀವೇ ನಿಮ್ಮ ಮನೆಗಳೇ ಹೊರಗಡೆ ಹೋಗಿ ನೋಡಿ ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ, ಯಾವ ರೀತಿ ಇತ್ತು, ಯಾವ ರೀತಿ ಇವಾಗ ಆಗಿದೆ ಅಂತ. ಇವತ್ತು ಎಲ್ಲ ಬೆಂಗಳೂರು ಸುತ್ತಮುತ್ತ ನಾವು ಹೋಗಿ ಹೇಳಿದ್ರೆ, ನಾವು ಈ ಭಾಗದಿಂದ ಇದ್ದೀವಿ ಅಂದರೆ, ಓ ಹೌದಾ, ಅಲ್ಲ ತುಂಬ ಚೆನ್ನಾಗಾಗಿದೆ ಅಲ್ಲ ಅಲ್ಲಿ ಅಂತ ಕೇಳ್ತಾರೆ. ಸೊ ಅದನ್ನು ಕೇಳಿದ್ರೇ ನಮಗೆ ಒಂದು ಖುಷಿ ಆಗುತ್ತೆ. ಐ ಥಿಂಕ್ ದ್ಯಾಟ್ ಇಸ್ ದ ಬೆಸ್ಟ್ ಏನು ಹೇಳೋದು ಗಿಫ್ಟ್ ಅಂತ ಒಂದೊಂದು ಸತಿ ಅನಿಸುತ್ತೆ. ನೋಡಿ, ಇಷ್ಟು ಅದ್ಭುತ ವಿಚಾರಗಳನ್ನ ಜನರ ಮುಂದೆ ಹೇಳ್ತಕ್ಕಂಥ ಮೀನಾಕ್ಷಿ ಅವರು ಯಾವಾಗ ರಾಜಕೀಯಕ್ಕೆ ಬರ್ಬೋದು ಪೂರ್ಣಾವಧಿ ಪ್ರಮಾಣದಲ್ಲಿ?
ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ನನಗೆ ಟೈಮ್ ಕೊಟ್ಟರೆ ನಂದು ಹಾಬೀಸ್ ತುಂಬ ಇದೆ. ನನ್ನನ್ನು ಆ್ಯಕ್ಚುಲಿ ಬಿಟ್ಟರೆ ನಾನು ಒಂದೊಂದು ಸತಿ ಹೇಳ್ತಾ ಇರ್ತೀನಿ, ನಮ್ಮ ಕಾರ್ಯಕರ್ತರಿಗೂ ಹೇಳ್ತಾ ಇರ್ತೀನಿ, ಅಯ್ಯೋ ನನ್ನನ್ನು ಬಿಟ್ಬಿಡ್ರಪ್ಪ, ನಾನು ಎಲ್ಲಾದರೂ ಹೋಗಿ ಹೈಕ್ ಮಾಡಬೇಕು ಅಥವಾ ನಾನು ಯೋಗ ಫುಲ್ ಟೈಮ್ ಹೋಗಬೇಕು ಅಂತ. ಸೊ ಐ ಆಮ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್. ನನಗೆ 1 or 2 hours ಟೈಮ್ ಕೊಟ್ಟರೆ ನಂದು ಪರ್ಸನಲ್ ಹೆಲ್ತ್ ಮತ್ತು ಫಿಟ್ನೆಸ್ಸು ಮತ್ತು ನನ್ನ ಹಾಬೀಸಿಗೆ ನಾನು ಕಲಿಯೋದು ಇನ್ನೂ ತುಂಬ ಇದೆ. ನಾನು ಹಾಡ್ತೀನಿ, ನಾನು ಯೋಗ ಮಾಡ್ತೀನಿ, ಮತ್ತು ಸೊ ಅದೆಲ್ಲ ನಾನು ಐ ಕೀಪ್ ಥಿಂಕಿಂಗ್ ನನಗೆ ನನ್ನ ಟೈಮ್ ಬೇಕಾಗತ್ತೆ ಅಂತ. ಸೊ ಪಾಲಿಟಿಕ್ಸಿಗೆ ಬಂದರೆ ಅದೆಲ್ಲ ಕಂಪ್ಲೀಟ್ ಬಂದ್ ಆಗಿಬಿಡುತ್ತೆ. ಸೊ ಡೆಫಿನೆಟ್ಲಿ ನಾಟ್. ನನಗೆ ನಾನು ಏನು ಹೇಳೋದು, ಸರ್ವಿಸ್, ಸೋಷಲ್ ಸರ್ವಿಸ್ ಪ್ಲಸ್ ನಮ್ಮ ಜನರಿಗೆ ನನ್ನ ಕೈಯಿಂದ ಎಷ್ಟು ಆಗುತ್ತೋ ಅದನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ದ್ಯಾಟ್ ಈಸ್ ಅಟ್ ಲೀಸ್ಟ್ ಮೈ ಇಂಟೆನ್ಷನ್ ರೈಟ್ ನೌ. ಸುದೀರ್ಘವಾಗಿ ಇಷ್ಟೊತ್ತು ನಮ್ಮ ಜೊತೆ ಎಲ್ಲ ವಿಚಾರವನ್ನು ಪರಿಪೂರ್ಣವಾಗಿ ತಮ್ಮ ಮನದಾಳದಿಂದ ಹಂಚಿಕೊಂಡಂಥ ಮೀನಾಕ್ಷಿ ಕೃಷ್ಣ ಬೈರೇಗೌಡರವರಿಗೆ ನಮ್ಮ ಪ್ರಜಾನುಡಿಯ ವತಿಯಿಂದ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಸರ್. ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯ ಶಾಸ್ತ್ರಂ ಕೊಳ್ಳೆಗಾಲದ ಏಕೈಕ ನಂಬರ್ 1 ಜ್ಯೋತಿಷ್ಯರು ಪಂಡಿತ್ ಮೋಡಿ ಕೃಷ್ಣಪ್ಪ. ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಗಂಡ ಹೆಂಡತಿ ಕಿತ್ತಾಟ, ಅಣ್ಣ ತಮ್ಮಂದಿರ ಕಲಹ, ಅತ್ತೆ ಸೊಸೆ ಕಿತ್ತಾಟ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಉದ್ಯೋಗ, ಹಣಕಾಸು, ಇನ್ನು ಯಾವುದೇ ಸಮಸ್ಯೆ ಇರಲಿ 100% ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಹಿಂದೆ ಕರೆ ಮಾಡಿ 7026444921.